ಬಿಜೆಪಿಯಲ್ಲಿ ವಿಧಾನ ಪರಿಷತ್ನ ಅಡ್ಡ ಮತದಾನದ ಬಿರುಗಾಳಿ ಇನ್ನೂ ಕೂಡ ಬೀಸ್ತಾ ಇದೆ, ತಣ್ಣಗಾಗಿಲ್ಲ. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಬಿವೈ ವಿಜಯೇಂದ್ರ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮಂಜುನಾಥ ಸ್ವಾಮಿಗೆ 1001 ರೂಪಾಯಿ ಕಾಣಿಕೆ ಹಾಕಿದ್ರು ವಿಜಯೇಂದ್ರ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಪ್ರತಿಪಕ್ಷ ನಾಯಕ ಅಶೋಕ್, ಬಿವೈ ವಿಜಯೇಂದ್ರ ಇಬ್ರು ನಿರ್ಧಾರ ಮಾಡಿದ್ರು. ಆದ್ರೆ ಹಿರಿಯರ ಸಲಹೆ ಕೊಟ್ಟ ಮೇಲೆ ಬೇಡಪ್ಪ ಇದೆಲ್ಲ ಬಿಟ್ಬಿಡಿ, ಸರಿ ಹೋಗಲ್ಲ ಅಂದಮೇಲೆ ಬಿಟ್ಟಿದ್ದಾರೆ. ಏಕಾಂಗಿಯಾಗಿ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು ಬಿವೈ ವಿಜಯೇಂದ್ರ. ಅವರಿಗೆ ಕರಾವಳಿಯ ಶಾಸಕರುಗಳು, ಸಂಸದರುಗಳು ಸಾಥ್ ನೀಡಿದರು. ಇನ್ನು ಮಂಜುನಾಥನ ದರ್ಶನದ ಬಳಿಕ ಧರ್ಮಸ್ಥಳದಲ್ಲಿ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು. ಡಿಕೆ ಶಿವಕುಮಾರ್ ಜೊತೆ ಯಾವ ವ್ಯವಹಾರವೂ ಇಲ್ಲ, ಆತ್ಮೀಯತೆಯೂ ಇಲ್ಲ. ತಮ್ಮಿಬ್ಬರ ಬಗ್ಗೆ ಮಾತನಾಡೋರಿಗೆ ಧರ್ಮಸ್ಥಳದಲ್ಲಿ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಕೆಪಿಸಿಸಿ ಅಧ್ಯಕ್ಷರಿದ್ದಾಗ ಏನ್ ಮರ್ಯಾದೆ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಅಪಪ್ರಚಾರ ಮಾಡೋರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ. ಅಡ್ಡೇಟು ಪ್ರಕರಣದಲ್ಲಿ ಕಾಂಗ್ರೆಸ್ನ ಕೆಲವರ ಹೆಸರು ತೇಲಿ ಬಿಡ್ತಾ ಇದೆ, ಹೀಗಾಗಿ ನಮ್ಮ ಬಗ್ಗೆ ಅನುಮಾನ ಆಗೋ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು. ಅಪಪ್ರಚಾರ ಮಾಡೋರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ವಿಜಯೇಂದ್ರ ಕೇಳಿಸ್ಕೋಣ. ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜಯೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಆ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡ್ಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವ ಕೊಡಬೇಕು ಕೊಡ್ಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೋ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಭಗವಂತನ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇನೆ. ಯಾರು ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅನ್ನೋ ಪ್ರಾರ್ಥನೆ. ಮೇಲ್ಮನೆ ಅಡ್ಡೇಟಿನಿಂದ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವಾಗಿದೆ. ಅಡ್ಡ ಮತದಾನದ ಮರುದಿನ ನನ್ನ ಮನಸ್ಸಿಗೂ ಆಘಾತವಾಗಿತ್ತು. ಧರ್ಮಸ್ಥಳದಲ್ಲಿ ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅಂತ ಆಣೆ ವಿಚಾರ ಹೇಳಿದ್ದೆ. ನಾನು ಭಾವನಾತ್ಮಕ ವ್ಯಕ್ತಿ, ಮನಸ್ಸಿನಲ್ಲಿದ್ದದನ್ನ ಹೇಳಿದ್ದೆ. ನಾನು ನಂಬುವ ಧರ್ಮಸ್ಥಳಕ್ಕೆ ಬಂದು ಇವತ್ತು ದರ್ಶನ ಪಡ್ಕೊಂಡಿದ್ದೀನಿ ಅಂತ ಬಿವೈ ವಿಜಯೇಂದ್ರ ಮಾತಾಡಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಅಡ್ಡ ಮತದಾನ ನನ್ನನ್ನು ಸೇರಿದಂತೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬಹಳ ನೋವನ್ನ ವ್ಯಕ್ತಪಡಿಸಿದ್ದಾರೆ, ಬಹಳ ನೋವನ್ನ ಅನುಭವಿಸಿದ್ದಾರೆ. ಬಿಜೆಪಿಯ ನಮ್ಮ ಶಾಸಕರುಗಳಾದಂತ ಅಡ್ಡ ಮತದಾನ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬಿಜೆಪಿಯಲ್ಲಿ ಮೇಲ್ಮನೆಯ ಅಡ್ಡೇಟಿನ ಬಿರುಗಾಳಿ ಇನ್ನೂ ಕೂಡ ನಿರಂತರವಾಗಿ ಬೀಸ್ತಾನೆ ಇದೆ. ನೀವು ಯಾರಾದ್ರೂ ಬನ್ರಪ್ಪ ಬಿಡ್ರಪ್ಪ, ನಾನಂತೂ ಹೋಗಿ ಮಂಜುನಾಥನ ದರ್ಶನ ಮಾಡ್ತೀನಿ ಅಂತ ಹೇಳಿ ವಿಜಯೇಂದ್ರ ಮಂಜುನಾಥನ ದರ್ಶನ ಕೂಡ ಮಾಡಿದ್ದಾರೆ. ಆದರೆ ಸತ್ಯಶೋಧನಾ ಸಮಿತಿಯ ವರದಿ ಸೋಮವಾರ ತಲುಪುತ್ತೆ. ಸೊ ಪ್ರೆಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ರಾಘವೇಂದ್ರ. ಖಂಡಿತವಾಗೂ ಸಿಂಧೂರ, ಏನಂದರೆ ಕಳೆದ ವಾರ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ಆಗಿರ್ತಕ್ಕಂತಹ ಒಂದು ಡ್ಯಾಮೇಜ್ ಏನಿದೆ ಅದು ರಾಜ್ಯ ಬಿಜೆಪಿನ ಇನ್ನಿಲ್ಲದಂತೆ ಕಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟಿಹಾಕಿದೆ. ಯಾಕಂದರೆ ಒಬ್ಬ ರಾಜ್ಯಾಧ್ಯಕ್ಷನ ಮೇಲೆ ಈ ರೀತಿ ಆರೋಪ ಬರ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ಸಹ ಸ್ವತಃ ಬಿಜೆಪಿ ಪಕ್ಷದಲ್ಲೇ ನಡೀತಾ ಇರ್ತಕ್ಕಂಥ ಚರ್ಚೆ. ಪ್ರಮುಖವಾಗಿ ಏನು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಏನಿದೆ ಆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂಗವಾಗಿಯೇ ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಅಶೋಕ್ ಅವರು ಇಬ್ಬರ ಮೇಲೂ ಸಹ ಈ ಅಲಿಗೇಷನ್ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಅವತ್ತು ಅಡ್ಡ ಮತದಾನ ಆಯಿತು, ಇದರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶಾಖ್ಯೆ ಇಬ್ಬರು ನಾಯಕರು ಸಹ ಒಳಗಾಗ್ತಾರೆ. ನಂತರ ನೆಕ್ಸ್ಟೇ ಇಬ್ಬರು ನಾಯಕರು ಸ್ಟೇಟ್ಮೆಂಟನ್ನು ಮಾಡಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ಅಡ್ಡ ಮತದಾನ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸತ್ಯಶೋಧನಾ ಸಮಿತಿಯನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಆ ಸಮಿತಿ ತನಿಖೆ ಮಾಡಿ ವರದಿಯನ್ನು ಕೊಡಲಿ. ಅದಕ್ಕೂ ಮುನ್ನ
ಧರ್ಮಸ್ಥಳದಲ್ಲಿ ಒಂದು ಶಾಸಕಾಂಗ ಸಭೆಯನ್ನು ನಡೆಸಿ ಎಲ್ಲ ಶಾಸಕರನ್ನ ಅಲ್ಲಿ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣವನ್ನು ಮಾಡಿಸೋಣ, ಆಗ ಸತ್ಯಾಸತ್ಯತೆ ಬಯಲಾಗುತ್ತೆ ಅನ್ನೋದು ಇಬ್ಬರು ನಾಯಕರ ಒಂದು ಆಶಯವಾಗಿತ್ತು. ಆದರೆ ಯಾವಾಗ ದೆಹಲಿ ನಾಯಕರು ಬುಲಾ ಕೊಟ್ಟರು, ದೆಹಲಿಗೆ ಇಬ್ಬರು ನಾಯಕರು ತೆರಳಿ ಕಂಪ್ಲೀಟ್ ಆಗಿರ್ತಕ್ಕಂಥ ವರದಿಯನ್ನು ಕೊಡ್ತಾರೆ. ಯಾಕಂದರೆ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಒಂದು ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂಥ ಪಕ್ಷ BJP. ಯಾಕಂದರೆ ಬೇರೆ ಪಕ್ಷಗಳಿಂದ BJPಗೆ ಅನೇಕ ಜನರು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ರಾಜ್ಯದಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಸ್ವತಃ ಸ್ವಪಕ್ಷೀಯರೇ 3-4 ಮಂದಿ ಕಾಂಗ್ರೆಸ್ ಪರ ಮತವನ್ನು ಚಲಾಯಿಸ್ತಿರದೆ ಅದು ಎಷ್ಟರ ಮಟ್ಟಿಗೆ ಪಕ್ಷದ ಒಂದು ಹಿಡಿತ ನಿಮ್ಮೇಲಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರಿಗೂ ಸಹ ಎತ್ತಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಮುಜುಗರಕ್ಕೆ ಇಬ್ಬರು ನಾಯಕರು ಸಹ ಒಳಗಾಗಿದ್ರು. ಕೂಡಲೇ ದೆಹಲಿಯಿಂದ ಏನೋ ಹಿಂದೆ ಕೊಟ್ಟಂಥ ಮಾತೇನಿತ್ತು, ವಿಜೇಂದ್ರ ಅವರು ಹೇಳಿದ್ದು ಧರ್ಮಸ್ಥಳಕ್ಕೆ ಹೋಗಿ ಆಣೆಯನ್ನು ಮಾಡೋಣ ಅಂತ, ಅದರಂತೆ ನಡ್ಕೊಂಡಿರ್ತಕ್ಕಂಥದ್ದು ವಿಜೇಂದ್ರ. ಈಗ ಇವತ್ತು ಬೆಳಿಗ್ಗೆ 7 ಗಂಟೆಗೆ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲುತ್ತಾರೆ. ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿ ನಾನು ಧರ್ಮಸ್ಥಳಕ್ಕೆ ಹೋಗೋಣ, ಆಣೆ ಪ್ರಮಾಣ ಮಾಡೋಣ ಅಂತ ಹೇಳಿದ್ದೆ. ಆದರೆ ಯಾವಾಗ ಹಿರಿಯರು ಮತ್ತು ಹೈಕಮಾಂಡ್ ನಾಯಕರು ಬೇಡ ಅಂದ್ರೆ ಅದಕ್ಕೆ ನಾವು ಸಹಮತಿಯನ್ನು ವ್ಯಕ್ತಪಡಿಸಿದೀವಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ